ಬರೆದ ಪವಿತ್ರ ಶುಭ ಸಂದೇಶದಿಂದ ಭಾಷಣ. ಯೇಸು ಗಲಿಲೆಯಲ್ಲಿ ಸಂಚರಿಸತೊಡಗಿದರು. ಯೆಹೂದ್ಯರು ತಮ್ಮನ್ನು ಕೊಲ್ಲಲು ಹವಣಿಸುತ್ತಿದ್ದುದರಿಂದ ಜುದೇಯದಲ್ಲಿ ಸಂಚರಿಸಲು ಇಷ್ಟಪಡಲಿಲ್ಲ. ಯೆಹೂದ್ಯರ ಮರಣ ಕುಟೀರಗಳ ಹಬ್ಬವು ಹತ್ತಿರವಾಗುತ್ತಿತ್ತು. ಯೇಸುವಿನ ಸಹೋದರರ ಹಬ್ಬಕ್ಕೆ ಹೋದರು. ಯೇಸುವು ಅಲ್ಲಿಗೆ ಹೋದರು. ಬಹಿರಂಗವಾಗಿ ಅಲ್ಲ, ಗುಟ್ಟಾಗಿ. ಜೆರುಸಲೇಮಿನ ಕೆಲವು ಮಂದಿ ಇದನ್ನು ಕೇಳಿ ಅವರು ಕೊಲ್ಲಬೇಕೆಂದು ಹವಣಿಸುತ್ತಾ ಇರುವುದು ಈತನನ್ನೇ ಅಲ್ಲವೇ? ಇಗೋ, ಈತ ಬಹಿರಂಗವಾಗಿ ಮಾತನಾಡುತ್ತಿದ್ದಾನೆ. ಆದರೂ ಈತನಿಗೆ ವಿರುದ್ಧವಾಗಿ ಅವರ ಮಾತೆತ್ತುತ್ತಿದ್ದಾರೆ. ಈತನೇ ಲೋಕೋದ್ಧಾರಕರೆಂದು ಆ ಮುಖಂಡರಿಗೆ ಹೊಡೆದಿರಬಹುದೇ? ಲೋಕೋದ್ಧಾರಕರು ಕಾಣಿಸಿಕೊಳ್ಳುವಾಗ ಅದನ್ನು ಎಲ್ಲಿಂದ ಬಂದವನೆಂದು ಯಾರಿಗೂ ತಿಳಿದಿರುವುದಿಲ್ಲ. ಆದರೆ ಈತನು ಎಲ್ಲಿಂದ ಬಂದವನೆಂದು ನಮ್ಮೆಲ್ಲರಿಗೂ ತಿಳಿದಿದೆಯಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಆದುದರಿಂದ ದೇವಾಲಯದಲ್ಲಿ ಬೋಧಿಸುತ್ತಿದ್ದ ಯೇಸು ಗಟ್ಟಿಯಾಗಿ ಎದ್ದೆದ್ದರು. ನಾನು ಯಾರೆಂದು, ಎಲ್ಲಿಂದ ಬಂದವರೆಂದು ನೀವು ಬಂದಿರೋ? ನಾನು ನನ್ನಷ್ಟಕ್ಕೆ ಬಂದವನಲ್ಲ. ನನ್ನನ್ನು ಕಳುಹಿಸಿದ ಆತನು ಸತ್ಯ ಸ್ವರೂಪಿ. ಆತನನ್ನು ನೀವು ಅರಿತಿದ್ದಾರೆ. ನಾನಾದರೂ ಆತನನ್ನು ಅರಿತಿದ್ದೇನೆ, ಏಕೆಂದರೆ ನಾನು ಬಂದುದು ಆತನಿಂದಲೇ. ಆತನೇ ನನ್ನನ್ನು ಕಳುಹಿಸಿದ್ದು. ಇದನ್ನು ಕೇಳಿದ ಯೆಹೂದ್ಯರು ಯೇಸುವನ್ನು ಹಿಡಿದು ಬಂಧಿಸಲು ಪ್ರಯತ್ನಿಸಿದರು. ಆದರೆ ಅವರ ಕಡೆಗೆ ಇನ್ನೂ ಬಾರದೇ ಇದ್ದ ಕಾರಣ ಯಾರೂ ಅವರ ಮೇಲೆ ಕೈ ಹಾಕಲಿಲ್ಲ. ಪ್ರಭುವಿನ ಶುಭ ಸಂದೇಶ. ಮೋಶೆ ಮತ್ತು ಪ್ರವಾದಿಗಳ ಗ್ರಂಥದ ರೆವಲೇಷನ್ ಅಂತ ಹೇಳಿದರೆ ಬಹಿರಂಗಗೊಳಿಸುವಂತಹ ಸತ್ಯದ ಪ್ರಕಾರ ಯೆಹೂದ್ಯರಿಗೆ, ಅವರ ಧರ್ಮಾಧಿಕಾರಿಗಳಿಗೆ, ತಜ್ಞರಿಗೆ, ಬುದ್ಧಿವಂತ ಜೀವಿಗಳಿಗೆ, ಸಾಮಾನ್ಯ ಜನರಿಗೂ ಕೂಡ ತಿಳಿದಿದ್ದ ಸತ್ಯ ಏನು ಅಂತ ಹೇಳಿದೆ. ಮೆಸ್ಸಾಯ ಬರ್ತಾನೆ, ಮೆಸ್ಸಾಯ ಬಂದು ನಮ್ಮೆಲ್ಲರನ್ನು ಬಿಡುಗಡೆ ಮಾಡ್ತಾನೆ. ಆದರೆ ಮೆಸ್ಸಾಯ ಎಂದು ಬರ್ತಾನೆ, ಯಾರು ಹೇಗಿರ್ತಾನೆ ಯಾರಿಗೂ ತಿಳಿಯುವುದಿಲ್ಲ. ಬಹಳ ಗೂಢವಾದಂತಹ ವ್ಯಕ್ತಿ, ನಿಗೂಢವಾದಂತಹ ವ್ಯಕ್ತಿ ದುತ್ತನೆ ಪ್ರತ್ಯಕ್ಷನಾಗ್ತಾನೆ. ಎಲ್ಲಿಂದ ಬಂದ, ಯಾರ ಕುಟುಂಬದಿಂದ ಬಂದ, ಈತ ಯಾರು ಎಂಬ ಮಾಹಿತಿ ಯಾರಿಗೂ ಗೊತ್ತಾಗುವುದಿಲ್ಲ. ಮೆಸ್ಸಾಯ ಅಂತವನು. ಯೇಸು ಸ್ವಾಮಿ 7ನೇ ಅಧ್ಯಾಯ ಯುಗಾನಂದ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ಪರ್ಣಕುಟೀರದ ಹಬ್ಬಕ್ಕೆ ಯೆಹೂದ್ಯರೆಲ್ಲರೂ ಜೆರುಸಲೇಮಿಗೆ ಹೋಗಬೇಕಾಗಿತ್ತು. ಅದರಲ್ಲೂ ಕೂಡ ಗಂಡಸರು ಕಡ್ಡಾಯವಾಗಿ ಹೋಗಬೇಕಾಗಿತ್ತು. 15 ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬ ವ್ಯಕ್ತಿ ಜೆರುಸಲೇಮಿಗೆ ಹೋಗಿ ಈ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಯೇಸುವಿನ ಕುಟುಂಬದವರು ಕೂಡ ಜೆರುಸಲೇಮಿಗೆ ಹಬ್ಬಕ್ಕಾಗಿ ಹೋಗ್ತಾ ಇದ್ದಾರೆ. ಹೋಗುವಾಗ ಯೇಸುವನ್ನು ಕರೀತಿದ್ದಾರೆ. ನೀನು ಬರಲಾರೆಯಾ ಜೆರುಸಲೇಮಿಗೆ ಹಬ್ಬಕ್ಕೆ? ಬರಲೇಬೇಕಲ್ಲ, ನಾವೆಲ್ಲರೂ ಹೋಗ್ಲೇಬೇಕಲ್ಲ, ನೀನು ಬರ್ತೀಯಾ? ಈ ಸ್ವಾಮಿ ಹೇಳ್ತಾರೆ, ನಾನು ಬರೋದಿಲ್ಲ, ನಾನು ಜೆರುಸಲೇಮಿಗೆ ಹಬ್ಬಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಆ ರೀತಿಯಾಗಿತ್ತು. ಯೇಸು ಸ್ವಾಮಿ ಕೂಡ ಹೋಗುವುದಿಲ್ಲ ಅಂತ ತನ್ನ ಸಹೋದರರಿಗೆ, ಕುಟುಂಬಸ್ಥರಿಗೆ ಹೇಳಿ, ಆದರೆ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಗುಟ್ಟಾಗಿ, ಬಹಿರಂಗವಾಗಿ ಅಲ್ಲ, ಗುಟ್ಟಾಗಿ ಜೆರುಸಲೇಮಿಗೆ ಹಬ್ಬಕ್ಕೆ ಹೋದರು ಎಂದು ಶುಭ ಸಂದೇಶವೇ ಹೇಳುತ್ತೆ. ಹೋಗಿದ್ದೆ ನೇರವಾಗಿ ಜೆರುಸಲೇಮಿನ ದೇವಾಲಯದಲ್ಲಿ ಬೋಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಜನರೆಲ್ಲರೂ ಗುಸುಗುಸು ಮಾತಾಡ್ತಿದ್ದಾರೆ. ಬರಲಿರುವ ಮೆಸ್ಸಾಯ ಎಂದು ಕರೆಸಿಕೊಂಡಂತ ವ್ಯಕ್ತಿ ಇವನೇ, ಯೇಸು, ನಜರೇತಿನ ಯೇಸು. ಆದರೆ ಈತ ಮೆಸ್ಸಾಯನಾಗಿದ್ರೆ ನಮಗೆ ಯಾಕೆ ಅದರ ಮಾಹಿತಿ ಗೊತ್ತಿದೆ? ನಮಗೆ ಮಾಹಿತಿ ಗೊತ್ತಿದೆ ಅಂದ್ರೆ ಆತ ಮೆಸ್ಸಾಯ ಅಲ್ಲ. ಮೋಶೆ ಮತ್ತು ಧರ್ಮಗ್ರಂಥಗಳು, ಪ್ರವಾದಿಗಳ ಪ್ರವಚನಗಳ ಬಹಿರಂಗ ಮಾಹಿತಿಯ ಪ್ರಕಾರ ಜನರೆಲ್ಲರೂ ಕಲಿತಂತಹ ಪಾಠ, ಚಿಕ್ಕಂದಿನಿಂದ ಪಾಠ ಏನು ಅಂತ ಹೇಳಿದೆ, ಮೆಸ್ಸಾಯ ಪ್ರತ್ಯಕ್ಷನಾಗ್ತಾನೆ, ದುತ್ತನೆ ಪ್ರತ್ಯಕ್ಷನಾಗ್ತಾನೆ. ಯಾರು ಎಣಿಸದ ಗಳಿಗೆಯಲ್ಲಿ ಪ್ರತ್ಯಕ್ಷನಾಗ್ತಾನೆ. ಎಲ್ಲಿಂದ ಬರ್ತಾನೆ, ಹೇಗೆ ಬರ್ತಾನೆ, ಅವನ ಪ್ರವೇಶ ಕೂಡ ಬಹಳ ಗುಟ್ಟಾಗಿರುತ್ತದೆ. ಕೆದ್ರೋನ್ ಕಣಿವೆಯ ಮುಖಾಂತರ, ಓಲಿ ಪರ್ವತದ ಗುಡ್ಡದ ಕೆದ್ರೋನ್ ಕಣಿವೆಯ ಮುಖಾಂತರ ಪ್ರವೇಶ ಅವನದ್ದಾಗುತ್ತೆ. ಬಂದದ್ದು ಅವನು ಎಲ್ಲಿಗೆ ಹೋಗ್ತಾನೆ? ಜೆರುಸಲೇಮ್ ನಗರಕ್ಕೆ ನೇರವಾಗಿ ಹೋಗ್ತಾನೆ. ಜೆರುಸಲೇಮ್ ನಗರಕ್ಕೆ ಹೋದಾಗ ಎಲಿಯ ಪ್ರವಾದಿ ಕಾಣಿಸಿಕೊಳ್ತಾನೆ. ಎಲಿಯ ಪ್ರವಾದಿ ಕಾಣಿಸಿಕೊಂಡು ಜನರೆಲ್ಲರ ಸಮ್ಮುಖದಲ್ಲಿ ಆತನನ್ನು ಅಭಿಷೇಕಿಸ್ತಾನೆ. ಮೆಸ್ಸಾಯನನ್ನಾಗಿ ಅಭಿಷೇಕಿಸಿ ಆತನನ್ನು ಕಳುಹಿಸಿಕೊಡ್ತಾನೆ ಎಲಿಯ ಪ್ರವಾದಿ. ಆನಂತರ ಈ ಮೆಸ್ಸಾಯ ಎನಿಸಿಕೊಂಡಂತ ವ್ಯಕ್ತಿ ಜೆರುಸಲೇಮ್ ನಗರದ ದೇವಾಲಯವನ್ನು, ಮಹಾದೇವಾಲಯವನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ತನ್ನ ವಶಕ್ಕೆ ಪಡೆದುಕೊಂಡು ತನ್ನ ರಾಜ್ಯವನ್ನು
ಸ್ಥಾಪನೆ ಮಾಡಿ ಶಾಂತಿ ಸಮಾಧಾನವನ್ನು ನಿರಂತರವಾದಂತಹ ನೆಮ್ಮದಿಯನ್ನ ನಮಗೆ ಕೊಡ್ತಾನೆ ಮೆಸ್ಸಾಯ. ಇವರು ಮೆಸ್ಸಾಯನಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ನಮಗೆ ಮಾಹಿತಿನೇ ಇರುವುದಿಲ್ಲ ಮೆಸ್ಸಾಯ ಯಾರು. ಆದರೆ ನಮಗೆ ಈತನ ಬಗ್ಗೆ ಎಲ್ಲಾ ಮಾಹಿತಿ ಇದೆ. ಇವನು ಯಾರು, ಇವನ ಕುಟುಂಬ ಯಾವುದು, ಇವನ ತಂದೆ ತಾಯಿಗಳು ಯಾರು, ಇವನ ಸಹೋದರ ಸಹೋದರಿಯರು ಯಾರು, ಇವನ ಊರು ಗ್ರಾಮ, ಇವನ ಶಾರೀರಿಕ ಚರಿತ್ರೆ ಎಲ್ಲ ನಮಗೆ ಗೊತ್ತಿದೆ. ಹಾಗಾಗಿ ಇವನು ಮೆಸ್ಸಾಯನಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಬಹಿಷ್ಠ ಪರಿಗಣಿಸುತ್ತಾರೆ. ಆತ್ಮೀಯ ಸಹೋದರರೇ, ನಮ್ಮ ಜೀವನದಲ್ಲಿ ಆಗಬಹುದೇನೋ, ಆಗಬಹುದೇನೋ ಆಗಿರುವ ಸನ್ನಿವೇಶಗಳನ್ನು ಕಂಡಿರ್ತೀವಿ ನಾವು. ನೀವೇ ಯೋಚಿಸಿ ನೋಡಿ. ಒಮ್ಮೊಮ್ಮೆ ಕೆಲವು ವ್ಯಕ್ತಿಗಳನ್ನು ದೂರ ಮಾಡ್ತಿದ್ದಾರೆ, ಒಂದು ವ್ಯವಸ್ಥೆಯನ್ನು ದೂರ ಮಾಡ್ತಿದ್ದಾರೆ, ಒಂದು ಸಮಾಜವನ್ನು ದೂರ ಮಾಡ್ತಿದ್ದಾರೆ, ಒಂದು ಧರ್ಮವನ್ನು ದೂರ ಮಾಡ್ತಿದ್ದಾರೆ. ಯಾಕೆ? ಇದೆಲ್ಲದರ ಬಗ್ಗೆ ಒಂದು ಪೂರ್ವಾಗ್ರಹ ಮಾಹಿತಿ, ಈ ಪ್ರೆಜುಡಿಸ್ ಅಂತ ಹೇಳ್ತೀವಲ್ಲ, ಈ ಪೂರ್ವಾಗ್ರಹವಾದಂತಹ ಮನಸ್ಸಿನಿಂದ ಒಬ್ಬ ವ್ಯಕ್ತಿಯನ್ನ, ಒಂದು ವ್ಯವಸ್ಥೆಯನ್ನ, ಒಂದು ಸಂಸ್ಥೆಯನ್ನ, ಒಂದು ಸಮಾಜವನ್ನ, ಒಂದು ಧರ್ಮವನ್ನ ಬಹಿಷ್ಕಾರ. ಯಾಕೆ? ಇವರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ಇವನು ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹುಟ್ಟುಗುಣ ಸುಟ್ಟು ಹೋಗೋದಿಲ್ಲ. ಇವನ ತಂದೆ ತಾಯಿ ಯಾರು ಅಂತ ಗೊತ್ತು, ಇವನ ಹಿನ್ನೆಲೆ ಏನು ಅಂತ ಗೊತ್ತು, ಇವನ ವಿದ್ಯಾಭ್ಯಾಸ ಏನು ಅಂತ ಗೊತ್ತು, ಇವನು ಏನೇನು ಕೆಲಸಗಳನ್ನು ಮಾಡಿದ್ದಾನೆ, ತಪ್ಪುಗಳನ್ನು ಮಾಡಿದ್ದಾನೆ, ಪಾಪಗಳನ್ನು ಮಾಡಿದ್ದಾನೆ, ಎಲ್ಲ ನಮಗೆ ಗೊತ್ತು. ಆದ್ರಿಂದ ಅವರನ್ನು ಬಹಿಷ್ಕರಿಸಬೇಕು, ದೂರ ಇಡಬೇಕು. ಬದಲಾವಣೆಗೆ ಅವಕಾಶವೇ ಇಲ್ಲ. ಬದಲಾವಣೆಗೆ ಯಾವ ಅವಕಾಶವನ್ನು ನಾವು ಕೊಡೋದೇ ಇಲ್ಲ. ಆ ವ್ಯಕ್ತಿ ಕೂಡ ಬದಲಾಗಬಹುದು ಎನ್ನುವಂತ ಕಿಂಚಿತ್ ಅವಕಾಶವನ್ನು ನಾವೇ ಕೊಡುತ್ತೇವೆ. ಒಮ್ಮೆ ಯಾರಾದ್ರೂ ಜೈಲಿಗೆ ಹೋಗಿ ಬಂದ್ಬಿಟ್ರೆ ಅವರಿಗೂ ಹಣೆಪಟ್ಟಿ ಹಾಕಿಬಿಡ್ತಾರೆ. ಅಥವಾ ಅವ್ರು ಜೈಲಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಅಪರಾಧಿ ಪಟ್ಟವನ್ನ ಕೋರ್ಟ್ ನಿರ್ಧಾರ ಮಾಡುವ ಮುನ್ನವೇ ಹಾಕ್ಬಿಡ್ತಾರೆ. ಅಪರಾಧ ಮಾಡಿದನೋ ಇಲ್ಲೋ ಗೊತ್ತಿಲ್ಲ, ಆರೋಪಕ್ಕೆ ಅಪರಾಧಿ ಮಾಡಿಬಿಡ್ತಾರೆ. ಪೇಪರಲ್ಲಿ ಬರೋದನ್ನೆಲ್ಲ ನೋಡ್ಬಿಟ್ಟು ನಾವು ಇತರರಿಗೆ ಫಾರ್ವರ್ಡ್ ಮಾಡ್ಬಿಡ್ತೀವಿ. ಒಬ್ಬ ವ್ಯಕ್ತಿಯ ಬಗ್ಗೆ ಏನೋ ಹೇಳ್ಬಿಟ್ರು ಮೀಡಿಯಾದವರು, ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ಯಾವ ಹೇಳ್ಬಿಟ್ರು ಮಾತು ಸತ್ಯ ಅಂತ ಹೇಳಿ ನಾವು ಮಾತು ಸೇರಿಸಿ ಬೇರೆ ಮಾತಾಡ್ತೀವಿ. ಕಾಣದ ವಿಚಾರಗಳನ್ನ ಬೇರೆ ಯಾರೋ ಹೇಳಿದ ಕೆಟ್ಟ ವಿಚಾರಗಳನ್ನ ಇನ್ನೂ ಸೇರಿಸಿ ನೀನು ಗೊತ್ತಾ ಹಂಗಂತೆ ಹಿಂಗಂತೆ ಯಾರು ಜಾಸ್ತಿ ಮಾತಾಡೋದನ್ನ ನಾವೇ ಬೇರೆಯವರಲ್ಲ. ನಾವು ಹೇಳಿಲ್ಲ ಯಾರು ಕೂಡ ನಾವೇ ಮಾತಾಡಿ ಆ ವ್ಯಕ್ತಿಗೆ ಬದಲಾವಣೆಯಾಗುವ ಅವಕಾಶವನ್ನೇ ಕೊಡೋದಿಲ್ಲ. ದೇವರ ಸಂದೇಶ ಆ ವ್ಯಕ್ತಿ ಮೂಲಕ ಕೂಡ ಕೊಡ್ಬೋದು ಅನ್ನೋದನ್ನ ಮರೆತು ಹೋಗ್ಬಿಡ್ತೀವಿ. ಯಾವಾಗ ಈ ಮನೋಭಾವ, ಈ ಬದಲಾಗದ ಪರಿಸ್ಥಿತಿಯನ್ನು ನಾವು ಇಟ್ಕೊಂಡಿದ್ದೀವೋ, ನಮ್ಮ ಸಮಾಜನೂ ಬದಲಾವಣೆ ಆಗಲ್ಲ, ಧರ್ಮಸಭೆಯ ಬದಲಾವಣೆ ಆಗಲ್ಲ, ಈ ವ್ಯಕ್ತಿ ಕೂಡ ಬದಲಾವಣೆ ಆಗಲ್ಲ.